ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅನ್ಕೊಳತ್ತೀನಿ. ಭಾಳಷ್ಟು ದಿನ ಆದಮೇಲೆ ಇವತ್ತೊಂದು ವಿಡಿಯೋ ಪೋಸ್ಟ್ ಮಾಡತ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಒಂದು ಅಷ್ಟು ವಿಚಾರ ಸ್ವಲ್ಪ ಶೇರ್ ಮಾಡೋಣ ಅನ್ನಿಸ್ತು ನನಗೂ. ಸೊ ಪ್ರೊವಿಡೆಂಟ್ ವೆಲ್ವರ್ತ್ ಸಿಟಿ ಇಲ್ಲಿ ಕನ್ನಡ ಜನಪರ ಸಂಘ ಅಂಥೇಳಿ ಒಂದು ಸಂಘ ಐತಿ. ಸೊ ಕನ್ನಡದವ್ರೆಲ್ಲರೂ ಸೇರಿ ಅವ್ರದ್ದೊಂದು ಸಂಘ ಮಾಡ್ಕೊಂಡಾರು. ಸೊ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಅವ್ರು ಸ್ವಲ್ಪ ಕ್ರೀಡಾ ಪಂದ್ಯಾವಳಿಗಳನ್ನ ಎಲ್ಲನೂ ನಡೆಸ್ತಾರೆ. ಇದ್ರಾಗ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಮತ್ತು ಸಣ್ಣ ಹುಡುಗರಿಗೆ ಎಲ್ಲರಿಗೂ ಕ್ರೀಡೆಗಳು ಇಟ್ಟಿರ್ತಾರೆ. ವಾಲಿಬಾಲ, ಥ್ರೋಬಾಲ, ಬ್ಯಾಡ್ಮಿಂಟನ. ಸೊ ಅವ್ರವ್ರ ಏಜ್ ಲಿಮಿಟಿಗೆ ತಕ್ಕಂಗೆ, ಫಾರ್ ಎಕ್ಸಾಂಪಲ್ ಈಗ ಪುರುಷರ ವಿಭಾಗ ಅಂತ ಬಂತಂದ್ರೆ ಅವರಿಗೆ ವಾಲಿಬಾಲ್ ಇಟ್ಟಿರ್ತಾರೆ. ಆಮೇಲೆ ಮಹಿಳೆಯರಿಗೆ ಅಂಥೇಳಿ ಥ್ರೋಬಾಲ, ಆಮೇಲೆ ಹುಡುಗರಿಗೆ ಎಲ್ಲರಿಗೂ ಬ್ಯಾಡ್ಮಿಂಟನ್ ಎಲ್ಲ ಇಟ್ಟಿರ್ತಾರೆ. ಸೊ ಎಷ್ಟು ಖುಷಿ ಅನ್ನಿಸ್ತೈತಪ್ಪ ಅಂತಂದ್ರೆ ಆಟ ಆಡುವಾಗ ನಮಗೆ ಮದುವೆ ಆಗೈತಿ, ಮಕ್ಕಳಾಗೈತಿ ಅನ್ನೋ ಅದನ್ನ ಎಲ್ಲನೂ ಮರೆತು ನಾವು ಒಂದು ಮಕ್ಕಳ ಥರನ ಆಟ ಆಡ್ತಿರ್ತೀವಿ. ಸೊ ಈ ಕನ್ನಡ ಜನಪರ ಸಂಘ ಅಂತ ಏನೊಂದು ಐತಿ, ಇವರು ಎಲ್ಲ ಕ್ರೀಡೆಗಳ ಸ್ಪರ್ಧೆಗಳ್ನ ನಡೆಸ್ತಾರೆ. ಇದೇನೈತಪ್ಪ ಅಂತಂದ್ರೆ ಅಟ್ಟೇನು ಈಸಿ ಕೆಲಸ ಅಲ್ಲ. ಯಾಕಂದರೆ ಇವತ್ತಿನ ದಿನ ನಮ್ಮ ಕೆಲಸ ನಮಗೆ ವಜ್ಜೆ ಆಗ್ಯಾವ. ಅಂಥದ್ರಾಗ ಈ ಸ್ಪರ್ಧೆ ಇಟ್ಕೊಂಡು ಎಲ್ಲರಿಗೂ ಕನ್ವೀನಿಯೆಂಟ್ ಆಗೋ ಥರ ಟೈಮು ಡೇಟು ಎಲ್ಲ ಹಿಡಿದು, ಆಮೇಲೆ ಟೀಮ್ಗಳ ಹೆಸರು ತೊಗೊಂಡು ಎಲ್ಲನೂ ಒಂದು ಸೆಟ್ ಮಾಡಿಕೊಂಡು ಆಟ ಆಡಿಸ್ಬೇಕು ಅಂದರೆ ಇದೆಲ್ಲನೂ ಅಷ್ಟು ಸಣ್ಣ ಕೆಲಸ ಅಲ್ಲ. ಸೊ ಇದೊಂದು ದೇವ್ರು ಮೆಚ್ಚೋ ಕೆಲಸ ಅಂದ್ರೆ ಏನು ಅತಿಶಯೋಕ್ತಿ ಆಗಲ್ಲ. ಯಾಕಂದರೆ ಎಲ್ಲರಿಗೂ ಎಷ್ಟು ಎಂಟರ್ಟೈನ್ಮೆಂಟ, ಅವ್ರವ್ರ ಪ್ರೆಷರ್ದಾಗ ಇರ್ತಾರೆ ಎಲ್ಲರೂ. ಅದನ್ನು ಮರೆತು ಆಟ ಆಡ್ತಿರ್ತಾರೆ, ಖುಷಿ ಪಡ್ತಿರ್ತಾರೆ. ಸೊ ದಿನ ಬೆಳಗಾದ್ರೆ ನಮ್ಗೆ ಏಳೋದು, ಅಡುಗೆ ಮಾಡೋದು, ಡಬ್ಬಿ ಕಟ್ಟೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಆಫೀಸಿಗೆ ಹೋಗೋದು, ಮತ್ತು ಬರೋದು, ರಾತ್ರಿ ಅಡುಗೆ, ಊಟ, ಮಲಗು, ಏಳು, ಸೇಮ್ ರುಟೀನ್. ಮತ್ತು ಮಾರ್ನಿಂಗ್ ಎದ್ದೆ ಪುಟ, ಹೋದೆ ಪುಟ, ಬಂದೆ ಪುಟ, ಆಫೀಸಿಗೆ ಹೋಗು ಬಾ. ಅಥವಾ ಮನ್ಯಾಗ ಹೌಸ್ ವೈಫ್ ಇದ್ರಂದ್ರೆ ಅವ್ರದ್ದಂತೂ ಫುಲ್ ಡೇ ಕೆಲಸ, ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ. ಸೊ ಇದ್ರಾಗ ಒಂದು ನಮಗೂ ಒಂದು ರಿಲೀಫ್ ಅಂತ ಬೇಕಾಗಿರ್ತೈತಿ. ಸೊ ಅಂಥದ್ರಾಗ ಎಲ್ಲರ ಜೀವನನೂ ಈಗ ನಡೀತಾ ಇರೋದು ಹಿಂಗೆ, ಒಟ್ಟೊಂದು ರುಟೀನ್ ಜೀವನನ ನಡ್ಸ್ಕೊಂಡು ಹೊಂಟೀವಿ. ಸೊ ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಇನ್ಕ್ಲೂಡಿಂಗ್ ನಾನು ಕೂಡ ನಮಗೆ ನಾವು ಟೈಮ್ ಕೊಡಬೇಕಾಗೈತಿ. ಇಂಥ ಗೇಮ್ಸ್ ಆಗಲಿ ಅಥವಾ ಸಿಂಗಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ, ಎಲ್ಲರೊಳಗೂ ಒಂದು ಕಲೆ ಅಂತ ಇರ್ತೈತಿ. ಸೊ ಅದನ್ನೆಲ್ಲನೂ ನಾವು ಹೆಂಗಂದ್ರೆ ನಮ್ಮ ಈಗ ಬಿಜಿ ಶೆಡ್ಯೂಲ್ ಸಲುವಾಗಿ ಕಟ್ಟಿ ಒಂದು ಮೂಲೆಗೆ ಇಟ್ಬಿಟ್ಟೀವಿ. ಸೊ ಆ ಕಟ್ಟಿದ ಗಂಟು ಒಂದು ಸ್ವಲ್ಪ ಸಡ್ಲ್ ಮಾಡೋಣ ಅಥವಾ ಒಂಚೂರು ಬಿಚ್ಚೋನು ಅಂತ ಅನ್ನಿಸ್ತೈತಿ ನನಗೆ. ಸೊ ನೋಡಿರಿ, ಈಗ ಆಟ ಆಡೋಣ ನಮಗೆಲ್ಲ ಎಷ್ಟೊಂದು ರಿಲೀಫ್ ಸಿಗ್ತೈತಿ. ರಿಲೀಫ್ ಸಿಗೋದು ಅನ್ನೋದಕ್ಕಿಂತನೂ ಮತ್ತೊಂದು ವಿಷಯ ಅಂದ್ರೆ, ಒಂದೇ ದಿನ ಆಟ ಆಡಿದ್ಕೆ ಕೈ ಮೈ ಎಲ್ಲನೂ ನೋವಾಗಿಬಿಟ್ಟವೆ. ಯಾಕಪ್ಪ ಅಂದ್ರೆ ನಾವು ಸಣ್ಣಾಗಿರ್ತಾ ನೋಡ್ರಿ, ನಾವು ಎಷ್ಟು ಆಟ ಆಡ್ತಿದ್ವಿ, ಬಟ್ ನಮ್ಗೆ ಎಲ್ಲೂ ಏನೂ ಕೈ ನೋವು ಆಗ್ತಿರ್ಲಿಲ್ಲ, ಮೈ ನೋವು ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಸೊ ಈಗ ನಮ್ಮ ಬಾಡಿ ಎಷ್ಟು ನಾವು ಹಗ್ಗ ಹಾಕಿ ಕಟ್ಕೊಂಡೇವಪ್ಪ ಅಂದ್ರೆ, ಒಂದು ದಿನ ಏನರ ನಾವು ಒಂಚೂರು ಜೋರಾಗಿ ಓಡಿದುಪ್ಪ ಅಂದರೆ, ಏನರ ಆಟ ಆಡಿದಪ್ಪ ಅಂದ್ರೆ ನಮಗೆಲ್ಲ ಫುಲ್ ಒಂಥರ ಬಾಡಿ ಪೇನ್ ಆಗಿರ್ತೈತಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾವು ಸೂಕ್ಷ್ಮ ಆಗೇವಿ ಅಂತ. ಸೊ ಡೈಲಿ ಒಂದು ಟೈಮ್ ಇಟ್ಕೊಂಡು ಬೆಳಿಗ್ಗೆರ ಆಗಲಿ ಸಂಜೆಕರ ಆಗಲಿ ವಾಕಿಂಗ್ ಮಾಡೋದಾಗಲಿ, ಈ ಥರ ಟೀಮ್ ಮಾಡ್ಕೊಂಡು ಗೇಮ್ಗಳು ಆಡೋದಾಗಲಿ ಅಥವಾ ಟೀಮ್ ಮಾಡ್ಕೊಂಡು ಹಾಡೋದಾಗಲಿ, ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ನಾವು ಟೈಮ್ ಕೊಟ್ಟಂಗೆ ಆಗ್ತೈತಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಕನ್ನಡ ಜನಪರ ಸಂಘದವ್ರು ಏನಿದಾರಲ್ಲ ಅವರೆಲ್ಲರೂ ನಮಗೆಲ್ಲರಿಗೂ ಒಂದು ಅಪಾರ್ಚುನಿಟಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಲ್ಲರೂ ಭಾಳ ಚಿರಋಣಿ ಆಗಿರ್ತೀವಿ ನಮ್ಮ ಅಪಾರ್ಟ್ಮೆಂಟ್ದವ್ರ. ಸೊ ಇಷ್ಟೆಲ್ಲ ಮೇಂಟೈನ್ ಮಾಡೋದು ಅದೇನು ಸಣ್ಣ ಕೆಲಸ ಅಲ್ಲ. ಸೊ ಈ ವಿಡಿಯೋ ಮೂಲಕ ಕನ್ನಡ ಜನಪರ ಸಂಘದಾಗ ಯಾರ್ಯಾರೆಲ್ಲ ಇದ್ದಾರೋ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾರ್ಯಾರೆಲ್ಲ ಈ ಒಂದು ಕ್ರೀಡೆಗಳಿಗೆ ಕಾರಣ ಆಗ್ಯಾರಲ್ಲ ಅವ್ರಿಗೆಲ್ಲರಿಗೂ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ನೀವು ಮತ್ತೆ ಮುಂದೂ ಹೆಚ್ಚು ಇವೆಂಟ್ಸ್ಗಳ್ನ ಮಾಡ್ಕೋತಾ ಇರ್ರಿ. ಸೊ ಎಲ್ಲರೂ ಇದಕ್ಕೆ ಸಪೋರ್ಟೂ ಆಗಿರ್ತಾರೋ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಈ ಅವಕಾಶ ಎಲ್ಲರಿಗೂ ಸಿಗಲ್ಲ, ನಮಗೆ ಸಿಕ್ಕೈತಿ. ಸೊ ಯಾರ್ಯಾರಿಗೆಲ್ಲ ಈ ಅವಕಾಶ ಸಿಕ್ಕೈತಿಲ್ಲ ಅದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ರಿ, ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡತ್ತೀನಿ. ಸೊ ಇದ್ರಾಗೂ ಎಲ್ಲರೂ ಭಾಗಿಯಾಗಿಲ್ಲ, ಸ್ವಲ್ಪ ಜನ ಟೈಮ್ ಸಿಕ್ಕಿರಲ್ಲ, ಅವ್ರಿಗೆ ಇಷ್ಟ ಇದ್ರೂ ಬರೋಕ್ಕಾಗಿರೋಲ್ಲ. ಅಂಥವ್ರೂ ಎಲ್ಲ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಇದ್ರಾಗ ಭಾಗಿಯಾಗ್ರಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡತ್ತೀನಿ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಥ್ಯಾಂಕ್ ಯು ಸೋ ಮಚ್.